ಸರ್ ನಾನು ತುಂಬಾ ಮುಂಚೆಯಿಂದಾನೇ ಹೇಳ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನನಗೆ ನನ್ನ ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ. ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ಗಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಒಂದು 2-3 ದಿನದಿಂದ ರೆಸ್ಪಾನ್ಸ್ ನೋಡಿ, ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ, ಆಮೇಲೆ ಒಂದಷ್ಟು ಫೋನ್ ಕಾಲೆಲ್ಲ ಬರ್ತಿರೋದ್ರಿಂದ ಈಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು, ಆ ಪೊಸಿಷನ್ ಅಲ್ಲಿ ಇದೀನಿ, ವೇರ್ ಕ್ಯಾನ್ ಐ ಇಂಡಿಪೆಂಡೆಂಟ್ಲಿ ಚೂಸ್ ಅಂತ ಒಂದು ಆಪರ್ಚುನಿಟಿ ಇದೆ. ಸೊ ಅದನ್ನ ತುಂಬಾ ರೆಸ್ಪಾನ್ಸಿಬಲಿ ಯೂಸ್ ಮಾಡ್ಕೋಬೇಕು. ಒಂದಷ್ಟು 2 ಥಿಯೇಟರ್ ನೆನ್ನೆ ವಿಸಿಟ್ ಮಾಡಿದೆ. ಮುಗಿದ ತಕ್ಷಣ ಜನಗಳ ರಿಯಾಕ್ಷನ್ ಏನು ಆರ್ಗ್ಯಾನಿಕ್ಲಿ ಮತ್ತೆ ಆ ಜೆನ್ಯೂನ್ ರಿಯಾಕ್ಷನ್ ಏನು ಸಿಕ್ಕಿದೆ ಅದು ತುಂಬಾ ಪ್ರಿಷಿಯಸ್. ಅದು ನಾವು ಅದನ್ನ ಏನೇ ಮಾಡಿದ್ರು ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ. ಜನಗಳು ನಿಜವಾಗ್ಲೂ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನೇ ಅವರು ವ್ಯಕ್ತಪಡಿಸ್ತಾರೆ. ಆ ಖುಷಿ ಏನಿದೆಯಲ್ಲ ಅದೇ ಗೆಲುವಿಗೆ ಕಾರಣ ಆಗುತ್ತೆ ನಾಳೆ. ಸೊ ನಾನು ಮುಂಚೆನೂ ಹೇಳಿದ್ದೀನಿ, ಐ ವಿಲ್ ಓನ್ಲಿ ಮೇಕ್ ಫಿಲ್ಮ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಜನಕ್ಕೆ ಥಿಯೇಟರ್ಗೆ ಬಂದ್ರೆ ಅದು ಎಂಟರ್ಟೈನ್ ಆಗಬೇಕು. ಅವನಿಗೆ ಜೀವನದಲ್ಲಿ ಸಾವಿರಾರು ಮೆಸೇಜ್ ಕೊಡೋರು ಇದ್ದಾರೆ ಅಕ್ಕಪಕ್ಕ. ಬೆಳಗ್ಗೆ ಎದ್ರು ಹೆಂಡತಿಯಿಂದ ಹಿಡಿದು ಆಫೀಸ್ ಎಲ್ಲರೂ ಮೆಸೇಜ್ ಕೊಡೋರೆ ಅವ್ನಿಗೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಸೊ ಐ ಥಾಟ್ ಆ ಒಂದು ಮೆಸೇಜ್ ಅವ್ರಿಗೆ ಏನ್ ಬರ್ಡನ್ ಆಗಿರುತ್ತಲ್ಲ ಅದರಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಅವರು 2.5 hours ಕೂತ್ಕೊಂಡ್ರೆ ಮೈಂಡ್ ಫ್ರೀ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ಎಂಜಾಯ್ ಮಾಡಬೇಕು. ಏನೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವದಲ್ಲಿ 1% ಚೇಂಜ್ ತಂದ್ರು ದಟ್ ಇಸ್ ಮೋರ್ ದೆನ್ ಇನಫ್. ನಾನು ಕಂಪ್ಲೀಟ್ಲಿ ಸಮಾಜ ಬದಲಾಯಿಸ್ಬಿಡ್ತೀನಿ ಅನ್ನೋ ನನಗೆ ಅದೆಲ್ಲ ಇಲ್ಲ. ಸೊ ಐ ವಿಲ್ ಮೇಕ್ ಎಂಟರ್ಟೈನಿಂಗ್ ಫಿಲ್ಮ್ಸ್. ಮೆಸೇಜ್ ಅವ್ರ ಪರ್ಸ್ಪೆಕ್ಟಿವ್ ಅದನ್ನ ಅವರು ಯಾವ ತರ ರಿಸೀವ್ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು ಸಿನಿಮಾದಲ್ಲಿ ವಿಲನ್ ಸಾಯೋದ್ರಲ್ಲೂ ಒಂದು ಪರ್ಸ್ಪೆಕ್ಟಿವ್ ಇದೆ, ನಾವು ಯಾವ ರೀತಿನೇ ಅದನ್ನ ಅರ್ಥ ಮಾಡ್ಕೊಟ್ಟಿದೀವಿ ಅದ್ರ ಮೇಲೆ. ಸೊ ಐ ವಿಲ್ ಡೂ ಸಚ್ ಕೈಂಡ್ ಆಫ್ ಫಿಲ್ಮ್ಸ್ ಅಂಡ್ ಐ ವಿಲ್ ಡೂ ರೆಸ್ಪಾನ್ಸಿಬಲಿ. ಇನ್ನೊಂದಷ್ಟು ಟೆಕ್ನಾಲಜಿ ಆಡ್ ಆನ್ ಮಾಡೋದು ಏನಿದೆ, ಲೈಕ್ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಹಾ, ಇನ್ನೊಂದಿದೆ 2. ಹೌದು. ಅಂದ್ರೆ ಸುಮಾರು ಸ್ಕ್ರಿಪ್ಟ್ಗಳು ಇವ್ರೊಬ್ಬರೇ ಒಂದಷ್ಟು ಎಷ್ಟು ಕೇಳಿದಾರೆ ಗೊತ್ತಿಲ್ಲ. ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಿರಣ್ ರಾಜ್ ಅವ್ರಿಗೆ ಕತೆ ಹೇಳ್ಬೇಕು ಅಂತಂದಾಗ ನಾನೊಂದು 15 ಕತೆ ಇವ್ರ ಜೊತೆಲಿ ಕೇಳಿದ್ದೀನಿ. ಬಟ್ ಇವ್ರದ್ದು ತುಂಬಾ, ಈಗ ನಮ್ಮ ಸಿನಿಮಾನೇ ನೋಡಿದ್ರಲ್ಲ, ಆ ಪಾತ್ರ, ನನ್ನ ಅಭಿನಯಕ್ಕೆ ಎಲ್ಲಿ ಎಷ್ಟು ಜಾಗ ಇದೆ, ಸೂಕ್ಷ್ಮವಾಗಿ ನಾನು ಎಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟೈಮ್ ಇದೆ. ಹೀರೋ ಅಂದ ತಕ್ಷಣ ನಾನು ಫುಲ್ ಎಲ್ಲ ಹೊಡೆದ್ಬಿಡ್ತೀನಿ ಅಥವಾ ಸಾಂಗಲ್ಲಿ ಡಾನ್ಸ್ ಮಾಡಿಬಿಡ್ತೀನಿ, ಅದಲ್ಲ. ನನ್ನ ಜಾಗ ಏನಿದೆ ನಾನು ಆ್ಯಸ್ ಎ ಆ್ಯಕ್ಟಿಂಗ್ ತೋರ್ಸೋಕ್ಕೆ ಅಂತ ಅದನ್ನು ತುಂಬ ಗಮನಿಸ್ತಾರೆ. ಕೆಲವೊಂದು ಸ್ಕ್ರಿಪ್ಟ್ಗಳು ಚೆನ್ನಾಗೇ ಇದೆ, ಆ ಥರ ಎಲ್ಲ ಬಂದಿದೆ. ಅದು ಹಳೇದೊಂದು 2 ಸಿನಿಮಾ ಇತ್ತು, ಶೇರ್ ಮತ್ತೆ ಮೇಘ, ಅದು ರಾನಿಗಿಂತ ಮುಂಚೆ ಮಾಡಿದ್ದು. ಅದು 2 ಇದೆ. ಹಾ, 2 ರೆಡಿ ಇದೆ. ಅವರು ರಾನಿಗೆ ವೇಟ್ ಮಾಡ್ತಿದ್ರು. ಹೌದು 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 ಹೌದು. ಅಂದ್ರೆ ಸರ್, ಮಾರ್ಕೆಟಿಂಗ್ ಅಂದ್ರೆ ನಾವು ಬರೀ ವಿಷಯನ ಹೊರಗಡೆ ಹಾಕೋದಲ್ಲ, ಆ ವಿಷಯದ ಮೇಲೆ ಜನಗಳಿಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಆಬ್ವಿಯಸ್ಲಿ ಕಾಂಟೆಂಟ್ ಪುಷ್ ಮಾಡ್ತಾನೆ ಇರ್ತೀವಿ, ಜನಗಳಿಗೆ ರೀಚ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ. ಅಂತ ಟೈಮಲ್ಲಿ ಅಟೆನ್ಷನ್ ಗ್ರಾಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆ ಥರ ಏನಾದ್ರು ಮಾಡಬೇಕು ಅಂದ್ರೆ ಏನಾದ್ರು ಹೊಸದ್ ಮಾಡಬೇಕು. ಸೊ ನಾನು ಸ್ಟಾರ್ಟಿಂಗ್ ಇಂದ ನೋಡಿ, ನಾನು ಇದು ಅಚೀವ್ ಮಾಡಿದೆ, ಅದು ಅಚೀವ್ ಮಾಡಿದೆ, ಹಿಂಗ್ ಮಾಡಿದೆ, ನನ್ಗೆ ಆ ಥರ ನ್ಯೂಸ್ ಬರಲಿ ಅಂತ ಇಷ್ಟ ಇದೆ. ಕಾಲ್ ಮುರ್ಕೊಂಡು ಹಾಸ್ಪಿಟಲ್ ಬಿದ್ದವನೇ, ನನ್ಗೆ ಆ ಥರ ನ್ಯೂಸ್ ಬರಲಿ ಅಂತ ನನಗೂ ಇಷ್ಟ ಇಲ್ಲ. ಐ ವಾಂಟ್ ಟು ಮೇಕ್ ಮೈ ಪ್ರೊಫೈಲ್ ಲುಕ್ ವೆರಿ ಗುಡ್, ವೆರಿ ಕ್ರಿಯೇಟಿವ್, ಇನ್ಸ್ಪಿರೇಷನ್ ಆಗಿ ಕಾಣ್ಬೇಕದು. ಸೊ ನಾನು ಅದಕ್ಕೆ ಆ ರೀತಿ ಒಂದು ಕೆಲಸ ಹುಡುಕ್ತಾ ಇರ್ತೀನಿ. ಅದರಿಂದ ಇನ್ನೊಂದಷ್ಟು ಜನ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ ತಿಳಿಸ್ಬೇಕು ಅಂತ ತುಂಬಾ ಇದೆ. ಅಪಾರ್ಟ್ ಫ್ರಮ್ ವಾಟ್ ಎವರ್ ಐ ಡೂ, ನನ್ನ ಕೆಲಸ, ನನ್ನ ಪ್ರೊಫೆಷನ್ ಏನಿದೆ ಅದ್ ಬಿಟ್ಟು ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದು ಎಷ್ಟು ಸುಂದರವಾಗಿದೆ, ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಒಂದು ಬ್ರೈಟ್ ಟುಮಾರೋ ಇದ್ದೇ ಇದೆ. ಅದಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್. ಹೌದು ಸರ್, ತೋರಿಸ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಸರ್ ಬ್ಯಾಂಗ್ಳೂರಲ್ಲಿ ಒಂದು 14-15 ಇದೆ. ಹಾ, ರೆಗ್ಯುಲರ್ಲಿ. ಅಂದ್ರೆ ಟೋಟಲ್ 2000 ಫ್ಯಾಮಿಲೀಸ್. ಹೌದು. ಇಲ್ಲ, ಆ ಥರ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ನಾವು ಸಿನಿಮಾ OTT ಬಂದಾದ್ಮೇಲೆ ಅವರಿಗೆ ಒಂದು ಪ್ರೊಜೆಕ್ಟರ್ ಸ್ಕ್ರೀನಿಂಗ್ ಹಾಕಿ ಆ ಥರ ಪ್ಲಾನ್ ಮಾಡಿದ್ದೀನಿ. ಬಿಕಾಸ್ ಮೆಡಿಕಲ್ ಹೆಲ್ತ್ ಎಲ್ಲರದು ಅಷ್ಟು ಚೆನ್ನಾಗಿರಲ್ಲ, ಆ್ಯಂಡ್ ಬೇರೆ ಮನಸ್ಥಿತಿ ಆ ಥರ ಒಂದಷ್ಟು ಜನ ಇದ್ದಾರೆ. ಬಟ್ ತುಂಬಾ ಪ್ರೀತಿ ಮಾಡ್ತಾರೆ. ನಾನು ನಿನ್ನೆನೂ ಆಶ್ರಮಕ್ಕೆ ಹೋದಾಗ
ನಾನು ಲಿಟ್ರಲಿ ಆಶ್ರಮದಲ್ಲಿ ನಂದು ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ತುಂಬಾ ಆಶೀರ್ವಾದ ಮಾಡಿದ್ರು. ನಾನು ಆಕ್ಚುಲಿ ಫ್ರಂಟ್ ಸೀಟಲ್ಲಿ ಕೂತ್ಕೋಬೇಕಾಗಿತ್ತು, ಅಲ್ಲಿ ಕೆಳಗಡೆ ಫುಲ್ ಕೊಚ್ಚೆ ಆಗಿತ್ತು ಅಂತ ನಾನು ಹಿಂದೆ ಹೋಗಿ ಕೂತ್ಕೊಂಡೆ. ಅದಕ್ಕೆ ಎಲ್ಲ ಸೇಫ್ ಆಗಿದೆ. ಮುಂದೆ ಕೂತಿದ್ರೆ ಗುಂಡೆ ಓಪನ್ ಆಗೋಗಿರೋದು ನಂದು. ಸೊ ಎಲ್ಲೋ ಒಂದ್ ಕಡೆ ಒಂದು ಆಶೀರ್ವಾದ ಅನ್ನೋದಿದೆ. ಅಂಡ್ ನೀವೇ ಎಷ್ಟೋ ಜನ ಮಾಧ್ಯಮದಲ್ಲೇ ನನಗೆ ಫೋನ್ ಮಾಡಿ ದೃಷ್ಟಿ ಆಗಿದೆ, ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಹೋಗಿ, ಅದೆಲ್ಲ ಮುಂಚೆನೆ ನನಗೆ ಹೇಳ್ತಿದ್ರಿ. ನನಗೆ ಮುಂಚೆನೂ ಡೆಂಗ್ಯೂ ಆಗಿತ್ತು. ದೃಷ್ಟಿ ಹೌದು, ನನಗೆ 4 ವಾರದಿಂದ ಅಂದ್ರೆ ಫುಲ್ಲು ಜ್ವರ ಇದೆ, ಡೆಂಗ್ಯೂ ಆಗಿದೆ. ನಾನು ಆದ್ರೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ನಾನು ನನ್ನ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡೋನೇ ಅಲ್ಲ. ನನಗೆ ನನ್ನ ಕೆಲಸ ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕೀಪಿಂಗ್ ಮೀ ಹೇರ್. ನನಗೆ ಅದ್ ಬಿಟ್ಟು ಇನ್ ಯಾವ ಗೊತ್ತಿರೋ ಹಾಗೆ ಯಾವ ಸಪೋರ್ಟ್ ಇಲ್ಲ, ಯಾವ ಬೇರೆ ಬ್ಯಾಕಪ್ ಇಲ್ಲ. ನನಗೆ ನನ್ನ ಕೆಲಸ ಮಾತ್ರ ಒಂದು ಶಕ್ತಿ, ನನ್ನ ಕೆಲಸನೇ ನಂಬಿಕೆ. ಸೊ ನಾನು ಅದಕ್ಕಂತೂ ಯಾವತ್ತೂ ಮೋಸ ಮಾಡಕ್ ಹೋಗಲ್ಲ. 32 ಟೋಟಲ್. ಹೌದು. ಬೆಲ್ಗಾಂ, ದಾವಣಗೆರೆ, ಮೈಸೂರು, ಆಮೇಲೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ. ಸೊ ಆ ಥರ ಒಂದಷ್ಟು ಕಡೆ ಇದೆ. ಅಂದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ಅವರು ಕೆಲವು ಸಲ ನಮಗೆ ಫೋನ್ ಮಾಡಿ ಏನಾದರೂ ಹೇಳಿದಾಗ ಅದನ್ನ ಮಾಡ್ತೀವಿ. ಇಲ್ಲೇ ಬ್ಯಾಂಗ್ಳೂರಲ್ಲಿ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ, ಓಲ್ಡ್ ಏಜ್ ಹೋಮ್ ಇದೆ, ನಿಮಗೆ ಆರ್ಫನೇಜ್ ಇದೆ, ಕೆಲವೊಂದಷ್ಟು ಹಾಸ್ಟೆಲ್ಸ್ ಇದೆ. ಸೊ ಅಲ್ಲಿ ತುಂಬಾ ಇದೆ ಸರ್. ಅದು ಎಕ್ಸಾಕ್ಟ್ಲಿ ಲೆಕ್ಕ ಇಲ್ಲ. ಅಂದ್ರೆ ಅವ್ರಿಗೆ ಆ ಟೈಮ್ಗೆ ಏನ್ ಬೇಕಾಗಿರುತ್ತೋ ಸೊ ನಾವು ಅದನ್ನ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ. ಫುಡ್ ಅನ್ನೋದು ನಿಮ್ಗೆ ಪ್ರತಿ ವಾರ ಎಲ್ಲ ಆಶ್ರಮಕ್ಕೂ ಊಟ ಹೋಗೇ ಹೋಗುತ್ತೆ. ಹಾ ಹೌದು. ಇಲ್ಲ ಸರ್, ನನ್ ಫೌಂಡೇಶನ್ ಸಪೋರ್ಟ್ ಮಾಡಕ್ಕೆ ಅಂತ ಒಂದಷ್ಟು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದರಿಂದ ನನಗೆ ತುಂಬಾ ಏನೋ ಬರ್ತಿದೆ ಅಂತ ಇಲ್ಲ. ಸೊ ಆಶ್ರಮಕ್ಕೆ ಆಗೋಷ್ಟು ಒಂದು ಸರ್ಕಲ್ ಕ್ರಿಯೇಟ್ ಮಾಡಿದ್ದೀನಿ. ನಾಳೆ ನಾನು ಇದ್ರೂ ಇಲ್ಲದೆ ಹೋದ್ರು ಒಂದು ಸರ್ಕಲ್ ಅದು ನಡೀತಾನೆ ಇರಬೇಕು ಅಂತ ಅಷ್ಟು ರೆಡಿ ಮಾಡಿಟ್ಟಿದ್ದೀನಿ. ದ ಮೋರ್ ವಿ ಗಿವ್, ದ ಮೋರ್ ವಿ ಗೆಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.